ಮುಂದಿರುವಂತಹ ದೇಶ. ಹಾಗಾದ್ರೆ ಇರಾನ್ನ ಕತೆ ಏನಾಗುತ್ತೆ? ಇರಾನ್ಗೆ ಟ್ರಂಪ್ ಬಿಗ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಯುದ್ಧಕ್ಕೆ ಸಿದ್ಧವಾಗಿ ಬಿಡುತ್ತಾ ಅಮೆರಿಕ? ಮಗದೊಂದ್ ಕಡೆ ಇರಾನ್ ಜನರಿಗೆ ದೊಡ್ಡಣ್ಣ ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಏನಂತ ಹೇಳೋಣ ನೋಡಿ. ಇರಾನ್ ವಿರುದ್ಧ ಯುದ್ಧಕ್ಕೆ ಎಂಟ್ರಿ ಕೊಡುತ್ತಾ ಅಮೆರಿಕ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ನಿರಂತರ ದಾಳಿ ಮಾಡ್ತಾ ಇರೋ ಇರಾನ್ಗೆ ಟ್ರಂಪ್ ಇದೀಗ ಎಕ್ಸ್ ಖಾತೆ ಮುಖಾಂತರ ಒಂದು ವಾರ್ನಿಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಯುದ್ಧ ಬೇಡ, ಮಾತುಕತೆಯಿಂದ ಬಗೆಹರಿಸಿ ಅಂತ ಹೇಳಿದ್ದೆ. ನಾನು ಹೇಳಿದ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಿಲ್ಲ. ಪರಿಣಾಮ ಇದು ತುಂಬಾ ದೊಡ್ಡ ಅವಮಾನ, ನಮಗೆ ಜೀವಗಳು ಹೋಗ್ತಾ ಇದೆ. ಬೆಲೆ ಕಟ್ಟೋರು ಯಾರು ಇದಕ್ಕೆ? ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸೋಕೆ ಸಾಧ್ಯ ಇಲ್ಲ, ಅವ್ರ ಹತ್ರ ಇಲ್ಲ. ಇವಾಗಿಲ್ಲ, ಇದ್ದಿದ್ದನ್ನು ನಾಶ ಮಾಡಿದೆ ಇಸ್ರೇಲ್. ನಾನು ಮತ್ತೆ ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಇರಾನ್ನ ಟೆಹರಾನ್ ನಲ್ಲಿರುವ ಎಲ್ಲರೂ ಕೂಡ ಈಗಲೇ ಸ್ಥಳಾಂತರಗೊಳ್ಳಿ ಅಂತಿದ್ದಾರೆ. ಟೆಹರಾನ್ ಮೇಲೆ ಅಟ್ಯಾಕ್ ಮಾಡೋ ಸೂಚನೆ ಕೊಡ್ತಾ ಹಾಗಾದ್ರೆ ಅಮೆರಿಕ ಸಹಜವಾಗಿ ಪ್ರಶ್ನೆ ಕಾಡುತ್ತೆ ಅಲ್ವಾ? ಇರಾನ್ ವರ್ಸಸ್ ಇಸ್ರೇಲ್ ನಡುವೆ ಕಳೆದ 4 ದಿನಗಳಿಂದಲೂ ಕೂಡ ಮಿಸೈಲ್ ಡ್ರೋನ್ ದಾಳಿಗಳು ನಿರಂತರವಾಗಿ ನಡೀತಾ ಇದೆ. ಇಸ್ರೇಲ್ಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ತನ್ನ ಐರನ್ ಡೋಮ್ ಅನ್ನೆಲ್ಲ ಭೇದಿಸಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ಗಿರುವಂತದ್ದು ಎರಡೇ ವಿಚಾರದಲ್ಲಿ ಅವ್ರ ಮೇಲೆ ಕೋಪ ಅಥವಾ ಮುನಿಸು. ಒಂದು, ಅವರು ನ್ಯೂಕ್ಲಿಯರ್ ವೆಪನ್ ಅಂದ್ರೆ ನ್ಯೂಕ್ಲಿಯರ್ ಪಾಯಿಂಟ್ ಪವರ್ ದೇಶ ಆಗಕೂಡ್ದು. ಮತ್ತೊಂದು ಮೂಲಭೂತವಾದಿಗಳು, ಯಹೂದಿಗಳಿಗೂ ಮೂಲಭೂತವಾದಿ, ಮುಸ್ಲಿಂ ಮೂಲಭೂತವಾದಿಗಳಿಗೂ ಆಗಿನಿಂದಲೂ ಆಗ್ತಾ ಬರ್ತಾ ಇರಲಿಲ್ಲ. ಸೊ ಇದೆರಡೇ ವಿಚಾರ ಅವರಿಗೆ, ಇಸ್ರೇಲ್ ಅವ್ರಿಗೆ ಆಗ್ತಾ ಇಲ್ಲ. ಇದರ ನಡುವೆ ದೊಡ್ಡಣ್ಣ ಅಥವಾ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ ಅನ್ನೋದಾದ್ರೆ ಯುದ್ಧ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ? 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಸದ್ಯ. 3ನೇ ಮಹಾಯುದ್ಧ ಫಿಕ್ಸ್ ಹಾಗಾದ್ರೆ ಅಂತ. ಓಕೆ, ಈಗ ಟ್ರಂಪ್ ಮಧ್ಯಪ್ರವೇಶ ಮಾಡಿರುವಂತದ್ದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ನೆತನ್ಯಾಹು ಮತ್ತು ಟ್ರಂಪ್ ಬಹಳ ಕುಚುಕುಗಳು, ಅತ್ಯಾಪ್ತ ದೋಸ್ತರು ಇಬ್ರು ಕೂಡ. ಈಗ ಇಸ್ರೇಲ್ ಮುಖಾಂತರವಾಗಿ ತನ್ನ ಬೆಳೆ ಬೇಯಿಸ್ಕೊಳ್ಳೋಕೆ ಟ್ರಂಪ್ ಮುಂದಾಗ್ತಾರ. ಯಾಕಂತ ಹೇಳಿದ್ರೆ ಈಗ ಅವ್ರು ಹೇಳ್ತಾ ಇರುವಂತದ್ದು ಕದನ ವಿರಾಮವನ್ನ ಘೋಷಣೆ ಮಾಡಿ ಇಬ್ರು ಕೂಡ ಮಾತಾಡ್ಕೊಳ್ಳಿ, ಯುದ್ಧವನ್ನ ಇಲ್ಲಿಗೆ ನಿಲ್ಸಿ ಅಂತ ಇದ್ದಾರೆ. ಇರಾನ್ ಇದನ್ನ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಸೊ ನನ್ನ ಮಾತನ್ನ ಕೇಳಲಿಲ್ವಲ್ಲ ಅನ್ಕೊಂಡು ಇಸ್ರೇಲ್ಗೆ ಈಗ ಆಲ್ರೆಡಿ ಅವರು ಬ್ಯಾಕ್ ಎಂಡ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಒಂದು ಟೆಕ್ನಾಲಜಿ ಮತ್ತೊಂದು ವೆಪನ್ಸ್ ನ ಕಳಿಸ್ತಾ ಇರುವಂತದ್ದು. ಅಮೆರಿಕ ಆಗಿನಿಂದಲೂ ಕೂಡ ಇಸ್ರೇಲ್ ಪರ ನಿಂತ್ಕೊಂಡಿದೆ. ಬಟ್ ಎಲ್ಲಿ ತನಕ ಅಂದ್ರೆ ತಮಗೇನಾದ್ರು ಬೇಳೆ ಬೇಯುತ್ತೆ ಅನ್ನೋಗ ಮಾತ್ರ. ಯಾಕೆ? ಇಸ್ರೇಲ್ಗೆ ಹಮಾಸ್ ಉಗ್ರರು ಅಟ್ಯಾಕ್ ಮಾಡಿದಾಗ ಇದ್ದಕ್ಕಿದ್ದಂತೆ ತನ್ನ ಸೇನೆನ ವಾಪಸ್ ಕರ್ಸ್ಕೊಳ್ತು ಅಲ್ಲಿಂದ. ಅಮೆರಿಕನ ಇಲ್ಲಿ ತನಕ ಯಾರು ನಂಬಲ್ಲ. ಯಾಕೆಂದ್ರೆ ಇಂತಹ ಕಿತಾಪತಿಗಳನ್ನ ಮಾಡ್ತಾ ಇರ್ತಾರೆ. ನಿಮ್ ಜೊತೆ ನಾವ್ ಇರ್ತೀವಿ ಅಂತ ಕುಮ್ಮಕ್ ಕೊಡೋದು, ಅವ್ರು ಮುಂದಕ್ಕೆ ಹೋದ ತಕ್ಷಣ ಒಂದ್ ಸ್ಟೆಪ್ ಬ್ಯಾಕ್ ತಗೊಳ್ಳೋದು. ಅಂದ್ರೆ ಅವ್ರು ಕೇವಲ ನಮಗೆ ಏನಾದ್ರು ಅಲ್ಲಿಂದ ಅನುಕೂಲ ಆಗುತ್ತಾ, ಸಿಚುವೇಶನಲ್ ಫ್ರೆಂಡ್ಸ್ ರೀತಿಯಲ್ಲಿ ಅಮೆರಿಕ ಇಲ್ಲಿ ತನಕ ಹಲವಾರು ದೇಶಗಳ ವಿಚಾರದಲ್ಲಿ ವರ್ತಿಸಿದೆ, ಇನ್ಕ್ಲೂಡಿಂಗ್ ಇಸ್ರೇಲ್ ಮೇಲೆ ಇದೇ ಹಮಾಸ್ ಉಗ್ರರು ದಾಳಿ ಮಾಡಿಸೋ ಸಂದರ್ಭದಲ್ಲೂ ಅಷ್ಟೇ ತನ್ನ ಸೈನ್ಯವನ್ನ ಕೊಟ್ಟಿದ್ದ ಸಪೋರ್ಟ್ ನ ವಾಪಸ್ ತಗೊಂಡಿತ್ತು ಇಸ್ರೇಲ್. ಬಟ್ ಈಗ ಇರಾನ್ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಅಂದ್ರೆ ಈಗ ಇಸ್ರೇಲ್ ಪರವಾಗಿ ನಿಂತ್ಕೊಳ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ಗಿರುವಂತಹ ಉದ್ದೇಶ ಒಂದೇ, ಇರಾನ್ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ದೇಶ ಆಗಕೂಡದು ಅಂತ. ಆ ಬೆನ್ನಲ್ಲೇ ಅವ್ರು ಅದರಲ್ಲೇ ಬಿಸಿ ಇದ್ರು. ಕಳೆದ 10-15 ವರ್ಷದಿಂದ ಇರಾನ್ ಅಲ್ಲಿನ ಸೈಂಟಿಸ್ಟ್ಗಳೆಲ್ಲರೂ ಕೂಡ ಈಗ ದೇಶವನ್ನ ಭದ್ರತೆಯನ್ನ ತಗೊಳ್ಬೇಕು ಅಂದಾಗ ಈ ನ್ಯೂಕ್ಲಿಯರ್ ಪವರ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ನಾವು ನಮ್ಮ ದೇಶನ ರಕ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಹೊಂದ್ಕೊಳ್ಳೋಣ ಅಂತ ಅವರು. ಇಸ್ರೇಲ್ ಅದನ್ನ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಹಾಗೆ ಇಂತಹ ಕೆಲವೊಂದು ಒಪ್ಪಂದಕ್ಕೆ ಇರಾನ್ ಈಗ ಆಲ್ರೆಡಿ ಸೈನ್ ಕೂಡ ಹಾಕಿದೆ. ನಾನು ಹೇಳಿದ್ನಲ್ಲ, ಪರಮಾಣು ಶಸ್ತ್ರಾಸ್ತ್ರ ನಿಷೇಧ ಒಪ್ಪಂದದಿಂದ ಹಿಂದೆ ಸರಿಯುವಂತಹ ಮಾತಿಲ್ಲ ಅಂದಿದ್ದಾರೆ. ಅಂದ್ರೆ ಆಲ್ರೆಡಿ ಅವ್ರು ಸೈನ್ ಹಾಕಿದ್ರು, ಈಗ ಹಿಂದೆ ಸರಿತೀವಿ ಅಂತ ಇದ್ದಾರೆ. ಅಂದ್ರೆ ನಾವು ಕೂಡ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ದೇಶ ಆಗ್ತೀವಿ ಅಂತ ಇದ್ದಾರೆ. ಮತ್ತೊಂದು ಕಡೆ ಇರಾನ್ ನಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಲ್ಸೋ ಪಾಕಿಸ್ತಾನ ಲಿಂಕ್ ಕೊಡ್ತೀನಿ ನೋಡಿ. ಇಲ್ಲಿ ಪಾಕಿಸ್ತಾನ ಇದೇ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ವಾರ್ ಆಗ್ಬೇಕಾದ್ರೆ, ಅವ್ರು ಅಟ್ಯಾಕ್ ಮಾಡ್ಬೇಕಾದ್ರೆ ಪಾಕಿಸ್ತಾನ ಹೇಳಿತ್ತು, ನಮ್ಮ ಹತ್ರ ಇದೆಯಲ್ಲ ನ್ಯೂಕ್ಲಿಯರ್ ವೆಪನ್, ಅದು ಕೇವಲ ನಮ್ಮ ದೇಶದ ರಕ್ಷಣೆಯನ್ನ ಮಾಡ್ಕೊಳ್ಳೋಕೆ ಮಾತ್ರ ಅಲ್ಲ, ಸಾಧ್ಯ ಬಿದ್ರೆ ವಿಶ್ವದಲ್ಲಿರುವಂತಹ 57 ಮುಸ್ಲಿಂ ದೇಶಗಳಿಗೆ ಅನುಕೂಲ ಅಥವಾ ಪರಿಸ್ಥಿತಿ ಬಂದ್ರೆ ಅವ್ರಿಗೂ ಕೂಡ ನಾವು ಸಹಾಯಕ್ಕೆ ನಿಂತ್ಕೊಳ್ತೀವಿ ಅಂದಿತ್ತು. ಅಂದ್ರೆ ನಮ್ಮಲ್ಲಿರುವಂತಹ ಬಾಂಬನ್ನು ಅವ್ರ ಮೇಲೂ ಹಾಕ್ಬಿಡ್ತೀವಿ ಅಂತ ಹೇಳಿತ್ತು. ಅವರ ರಕ್ಷಣೆ ಅಂದ್ರೆ ನಮ್ಮ ಉದ್ದೇಶ, ನಮ್ಮಲ್ಲಿರುವಂತಹ ನ್ಯೂಕ್ಲಿಯರ್ ಪವರ್ ಪಾಯಿಂಟ್ ಏನಿದೆ ಅದು ಕೇವಲ ಪಾಕಿಸ್ತಾನವನ್ನ ರಕ್ಷಣೆ ಮಾಡ್ಕೊಳ್ಳೋಕಲ್ಲ, ಉಳಿದಂತಹ ವಿಶ್ವದಲ್ಲಿರೋ ಎಲ್ಲಾ ಮುಸ್ಲಿಂ ದೇಶಗಳ ರಕ್ಷಣೆಗೂ ನಾವು ನಿಂತ್ಕೊಳ್ತೀವಿ ಅಂದಿತ್ತು. ಆ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಇರಾನ್ ಇವಾಗ ಸಿಕ್ಕಾಪಟ್ಟೆ ಅಲ್ಲಿನ ಒಬ್ಬ ಪ್ರಮುಖವಾದಂತಹ ಅಧ್ಯಕ್ಷರು, ಮಂತ್ರಿಗಳೇ ಮಾತಾಡ್ತಾ ಇದ್ರು ವಾಹಿನಿಯ ಮುಖಾಂತರ. ಏನಪ್ಪಾ ಅಂದ್ರೆ,
ಸಾಧ್ಯ ಬಿದ್ರೆ ಪಾಕಿಸ್ತಾನ ಕೂಡ ನಮ್ಮ ಪರವಾಗಿ ನಿಂತ್ಕೊಂಡು ಇಸ್ರೇಲ್ ಮೇಲೆ ಈ ನ್ಯೂಕ್ಲಿಯರ್ ಪವರ್ ಈ ಒಂದು ಇನ್ನು ವೆಪನ್ ಇದೆ ಅದನ್ನ ಬಳಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇದೇ ಈಗ ಬಹಳ ಪ್ರಮುಖ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಪಾಕಿಸ್ತಾನ ಇದಕ್ಕೆ ಎಂಟ್ರಿ ಕೊಡುತ್ತಾ ಅಂತ. ಅಮೆರಿಕ ತಲೆ ಹೂ ಅಂದ್ರೆ ಹೂ ಅನ್ನುತ್ತೆ, ಪಾಕಿಸ್ತಾನ ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ, ಅಂದ್ರೆ ಕುತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುವಂತಹ ದೇಶ ಪಾಕಿಸ್ತಾನ. ಅಮೆರಿಕನ ವಿಚಾರದಲ್ಲಿ ಪಾಕಿಸ್ತಾನ ಬರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಬಟ್ ಇರಾನ್ನವರು ಇದೀಗ ಪಾಕಿಸ್ತಾನ ಅದೇ ಹಲವಾರು ವರ್ಷಗಳ ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಇಟ್ಕೊಂಡು ಈಗ ಇಸ್ರೇಲ್ ವಿರುದ್ಧವಾಗಿ ಮಾತನಾಡೋಕೆ ರೆಡಿ ಆಗಿದ್ದಾರೆ. ಒಂದು ವೇಳೆ ಇಂತಹ ಒಪ್ಪಂದ ಏನಾದ್ರೂ ಪಾಕಿಸ್ತಾನ್ ಮತ್ತು ಇರಾನ್ ನಡುವೆ ಆಗಿದೆಯಾ, ಮಾತುಕತೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದರ ನಡುವೆ ಟ್ರಂಪ್ ಮಧ್ಯಸ್ಥಿಕೆಯನ್ನ ವಹಿಸಿದ್ದು, ಅವ್ರು ನೋಡಿ ಎಲ್ಲೋದ್ರೂ ಕೂಡ ಕ್ರೆಡಿಟ್ ಅನ್ನ ತಗೊಳ್ಳೋದು ಬಿಡದೇ ಇಲ್ಲ ಟ್ರಂಪ್. ಹಂಗ್ ನೋಡೋದಾದ್ರೆ ಭಾರತ ಪಾಕಿಸ್ತಾನ ವಾರ್ ನಿಲ್ಸಿದ್ದು ನಾನೇ ಅಂತ ಇಲ್ಲಿ ತನಕ ಹೋಗಿ ಬಂದು ಹತ್ತತ್ರ ಒಂದು 14ರಿಂದ 15 ಸಲ ಸಿಕ್ಕ ಚಾನ್ಸ್ ಸಿಕ್ಕಲ್ಲೆಲ್ಲ ಹೇಳ್ಕೊ ಬಂದಿದ್ದಾರೆ. ಮತ್ತೊಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಈಗಲೂ ಕೂಡ ಆಗ್ತಾ ಇದೆ, ಅಲ್ಲೂ ಕೂಡ ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಇರಾನ್ ವರ್ಸಸ್ ಇಸ್ರೇಲ್ ಅಂತ ವಾರ್ ನಡಿಬೇಕಾದ್ರೆ ಇಲ್ಲೂ ಮಧ್ಯಸ್ಥಿಕೆಯನ್ನ ವಹಿಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಏನ್ ಸಿಗುತ್ತೆ ಇವ್ರಿಗೆ ಅಂದ್ರೆ, ಒಂದು ನಾನ್ ನೋಡಿ ಎಲ್ಲಾ ಕಡೆ ನಾನೇ ದೊಡ್ಡಣ್ಣ ಅಲ್ವಾ, ನಾನು ಹೇಳ್ದಂಗ ಆಗ್ಬೇಕು, ಯುದ್ಧ ನಿಲ್ಲಿಸ್ತೀವಿ, ಶಾಂತಿ ಪ್ರಿಯರು ನಾವು ಅಂತ ತೋರಿಸ್ದಂಗಾಗುತ್ತೆ. ಇದರ ನಡುವೆ ಸಹಜವಾಗಿ ನಿಮ್ಗೆ ಪ್ರಶ್ನೆ ಕಾಡ್ಬೋದು, ಭಾರತ ಯಾರ ಪರವಾಗಿ ಅಂತ. ಯಾಕಂದ್ರೆ ವಿಶ್ವದಲ್ಲಿ ಎರಡು ದೇಶಗಳ ನಡುವೆ ವಾರ್ ನಡೆಯುತ್ತೆ ಅಂದಾಗ ಕೆಲವೊಂದು ದೇಶಗಳು ಸ್ಟ್ಯಾಂಡ್ ತಗೊಳುತ್ತವೆ, ನಾವು ಇಂಥವ್ರ ಪರ, ನಾವು ಇವ್ರ ಪರ ಅಂತ. ಹಾಗೆ ನೋಡೋದಾದ್ರೆ ಇರಾನ್ ಪರ ಈಗ ಆಲ್ರೆಡಿ ಕೆಲ ದೇಶಗಳು ಸಪೋರ್ಟ್ ಅನ್ನ ಕೊಟ್ಟಿವೆ. ಇಸ್ರೇಲ್ ಪರವಾಗೂ ಕೂಡ ಅಮೆರಿಕ, ರಷ್ಯಾ ಸಪೋರ್ಟ್ ಅನ್ನ ಕೊಟ್ಟಿವೆ. ಹಾಗಾದ್ರೆ ಭಾರತ ಯಾರ ಪರವಾಗಿ? ಇರಾನ್ ಪರವಾಗ, ಇಸ್ರೇಲ್ ಪರವಾಗ ಅಂತ ನೋಡೋದಾದ್ರೆ ಭಾರತದಲ್ಲಿ ಇದೀಗ ಎರಡು ಭಾಗಗಳಾಗಿದೆ. ಇರಾನ್ ಪರ ಒಂದು ಧರ್ಮ ಅಥವಾ ಒಂದು ಗುಂಪು ನಿಂತ್ಕೊಳ್ತಾ ಇದ್ರೆ, ಇಸ್ರೇಲ್ ಪರ ಮತ್ತೊಂದಷ್ಟು ಜನ ನಿಂತ್ಕೊಳ್ತಾ ಇದ್ದಾರೆ. ಬಟ್ ಭಾರತ ಸರ್ಕಾರದ ನಿರ್ಧಾರ ಏನು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ದೇಶದ ಒಳಗಿರುವ ಜನರ ನಿರ್ಧಾರವೇ ಭಾರತದ ಸರ್ಕಾರ ತಗೊಳ್ಬೇಕು ಅಂತಿಲ್ಲ. ಕೆಲವೊಂದು ರಾಜತಾಂತ್ರಿಕ ನಡೆಗಳನ್ನ ಅನುಸರಿಸಿ ಭಾರತ ಯಾರ ಪರ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಬಟ್ ಇಲ್ಲಿ ತನಕ ಯಾವುದೇ ಎರಡು ದೇಶಗಳು ಯುದ್ಧಕ್ಕೆ ಅಂತ ನಿಂತಾಗ ಭಾರತ ಯಾವತ್ತೂ ಯುದ್ಧಕ್ಕೆ ಸಪೋರ್ಟ್ ಮಾಡಿಲ್ಲ. ಇನ್ಕ್ಲೂಡಿಂಗ್ ನಮ್ಗೆ ತಗೊಳ್ಳಿ, ತೀರಾ ಅವರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಬಂದಾಗ ಮಾತ್ರ ಯುದ್ಧ ಅಂತ ಘೋಷಣೆ ಮಾಡುತ್ತೆ. ಮೊನ್ನೆ ಆಪರೇಷನ್ ಸಿಂಧೂರ ನಡೆದಂತಹ ಸಂದರ್ಭದಲ್ಲೂ ಅಷ್ಟೇ ನಾವು ಸುಮ್ಮನೆ ಇದ್ವಿ, ಕೆಣಕಿದ್ರು, ಸುಮ್ಮನೆ ಇದ್ವಿ, ಆಯ್ತು 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 ಅಂತ. ಯಾವಾಗ ತೀರಾ ಅತಿರೇಕಕ್ಕೆ ಹೋದ್ರು ಅವಾಗ ಎಲ್ಲಿ ಕೊಡ್ಬೇಕು ಅಲ್ಲಿ ಪೆಟ್ಟು ಕೊಟ್ಟು ಬಂದ್ವಿ. ಸೊ ಇಲ್ಲ ಅಂತ ಹೇಳಿದ್ರೆ ಶಾಂತಿ ದೂತ ಮಂತ್ರವನ್ನ ಜಪಿಸುವಂತಹ ದೇಶ ನಮ್ಮ ಭಾರತ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದೆ, ಯುದ್ಧ ಅಂತಿಮ ಪೂರ್ತಿ ಕೊನೆ ಅಸ್ತ್ರ, ಅದನ್ನ ಈಗಲೇ ತಗೊಳಕ್ ಹೋಗ್ಬಿಡಿ, ಇಬ್ರು ಕೂಡ ಶಾಂತವಾಗಿರಿ, ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನೇ ಭಾರತ ಈಗಲೂ ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಇರಾನ್ ಜೊತೆ ಹೇಗಿದೆ ಭಾರತದ ವ್ಯಾಪಾರ ವಹಿವಾಟು ಅಂದ್ರೆ ಡೆಫಿನೆಟ್ಲಿ ಚೆನ್ನಾಗಿದೆ. ಕಚ್ಚಾ ವಸ್ತುಗಳನ್ನ ಆಮದು ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು, ಮತ್ತೆ ನಮ್ಮಲ್ಲಿರುವಂತಹ ವಸ್ತುಗಳನ್ನ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಒಂದು ಕಳಿಸುವಂತಹ ವಿಚಾರ ಆಗಿರ್ಬೋದು ಚೆನ್ನಾಗಿದೆ. ಇನ್ನು ಇಸ್ರೇಲ್ ಅಂತ ತಗೊಳ್ಳೋದಾದ್ರೆ ಇಸ್ರೇಲ್ ಮತ್ತು ರಷ್ಯಾ ಭಾರತದ ಪಾಲಿಗೆ ಬಹಳ ನಂಬಿಕಸ್ಥ ದೇಶಗಳು, ನಂಬಿಕಸ್ಥ ಸ್ನೇಹಿತರು ಅಂತಾರಲ್ಲ, ರಷ್ಯಾ ಮತ್ತು ಇಸ್ರೇಲ್ ಎರಡೂ ಕೂಡ. ಓಕೆ, ಇದ್ರ ಬಗ್ಗೆ ನಾವು ಸಾಧ್ಯ ಆದಷ್ಟು ನಿಮಗೆ ಮಾಹಿತಿಯನ್ನ ಕೊಡಿಸ್ತಾ ಹೋಗ್ತೀವಿ. ಒಂದ್ ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವೆ ವಾರ್ ಆಗ್ತಾ ಇದೆ, ಇದರಿಂದ ಭಾರತಕ್ಕೆ ಏನಾದ್ರೂ ನಷ್ಟ ಉಂಟಾಗುತ್ತಾ?